ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಒಂದು ಸಿನಿಮಾ 7 ಕೋಟಿ ಬಜೆಟ್ ಹಾಕಿ ತೆಗೆದು 2,000 ಕೋಟಿ ಕಲೆಕ್ಷನ್ ಮಾಡಿದೆ ಅಂದರೆ ನೀವು ನಂಬ್ತೀರಾ? ಆ ಯಾವ ಸಿನಿಮಾ ಏನು, ಆ ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹೇಳಕ್ ಹೊರಟಿರೋದೇ ಒಬ್ಸೆಷನ್ ಸಿನಿಮಾ. ಇದು ಇಂಗ್ಲೀಷಲ್ಲಿ ರಿಲೀಸ್ ಆಗಿರುವಂಥ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೊ ಈ ಸಿನಿಮಾ 7 ಕೋಟಿ ಬಜೆಟ್ ಅಲ್ಲಿ ರಿಲೀಸ್ ಆಗಿ ಇಡೀ ವರ್ಲ್ಡ್ ವೈಡ್ ಅಲ್ಲಿ 2,000 ಕೋಟಿ ಕಲೆಕ್ಷನ್ ಮಾಡಿ ಇನ್ನೂ ಮುನ್ನುಗ್ತಾ ಇದೆ. ಸೊ ಯಾಕೆ ಇಷ್ಟೊಂದು ಈ ಸಿನಿಮಾಗೆ ಕಲೆಕ್ಷನ್ ಆಗ್ತದೆ, ಯಾಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿದೆ ಅಂದ್ರೆ, ಸೊ ಇನ್ ಡೆಪ್ತ್ ವಿಡಿಯೋದಲ್ಲಿ ಹೇಳಕ್ ಹೋದ್ರೆ ಮೊದಲನೇದಾಗಿ ಈ ಸಿನಿಮಾದ ಸ್ಟೋರಿ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ, ಒಂದು ನಾರ್ಮಲ್ ಆಗಿರುವಂಥ ಲೈಫ್ ಸ್ಟೈಲು. ಆ ಹುಡುಗಂಗೆ ಆ ಹುಡುಗಿ ಅಂದ್ರೆ ಇಷ್ಟ, ಬಟ್ ಅವನಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ಹೇಳ್ಕೊಳ್ಳೋದು ಹೇಗೆ ಅಂತ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ಅವನಿಗೆ ಒಂದು ಅಂಗಡಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥ ಒಂದು ಸ್ಟೋರ್ಸು, ಅದರಲ್ಲಿ ಎಲ್ಲ ರೀತಿ ನಾವೆಲ್ಲ ಈಗ ಗಂದಿಗೆ ಅಂಗಡಿ ನೋಡ್ತೀವಲ್ಲ ಆ ಥರ, ಅದರಲ್ಲಿ ಒಂದು ಐಟಮ್ ಸಿಗುತ್ತೆ. ಅದರಲ್ಲೇ ಒಂದು ವಿಶ್ ಅಂದರೆ ಅವನು ಏನು ಕೋರ್ಕೊತಾನೋ ಒಂದು ವಿಶ್ ಅವನಿಗೆ ನೆರವೇರೋಂಥದ್ದು. ಸೊ ಅದನ್ನ ಅವನು ನಿಜ ಅಂತ ಅನ್ಕೊಳ್ಳಲ್ಲ, ಜಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆ ಹುಡುಗಿ ನನ್ನ ಪ್ರೀತಿಸ್ ಮಾಡಬೇಕು ಅಂತ ಹೇಳಿ ಆ ಕಡ್ಡಿನ ಕಟ್ ಮಾಡ್ತಾನೆ. ಸೊ ಅಲ್ಲಿಂದ ಆ ಹುಡುಗಿ ಅವನ್ನ ಲವ್ ಮಾಡ್ತಾಳ, ಯಾವ ರೀತಿ ಆಗುತ್ತೆ ಅನ್ನೋದೇ ಇಡೀ ಸಿನಿಮಾ ಕತೆ. ಸೊ ಸಿನಿಮಾ ನೀವು ನೋಡೋದು ನಿಜ. ಈ ಲವ್ ಸ್ಟೋರಿ ಯಾರು ಸಿಂಗಲ್ ಆಗಿದ್ದಾರೆ ಅವ್ರು ಯಾರು ಕೂಡ ನನ್ಗೆ ಒಬ್ಬಳು ಪ್ರೇಯಸಿ ಬೇಕು ಅಂತ ಅನ್ಸೋದೇ ಇಲ್ಲ. ಇನ್ನು ಕೆಲವೊಬ್ರು ವಾಮಾಚಾರ ಮಾಡೋರು, ವಶೀಕರಣ ಮಾಡೋರು ಇದೆಲ್ಲ ತೋರಿಸ್ತಾರಲ್ಲ, ಈ ವಶೀಕರಣ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ಲಿ ಒಂದು ಹಾರರ್ ಮತ್ತೆ ತುಂಬಾ ಸಸ್ಪೆನ್ಸ್ ಆಗಿರುವಂಥ ಸಿನಿಮಾ, ಮತ್ತು ರೇಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಇದರಲ್ಲಿ ಆ ರೇಂಜಿಗೆ ರಾ ಆಗಿ ಸೀನ್ಸ್ಗಳನ್ನ ಬರೆದಿದ್ದಾರೆ, ತೋರಿಸಿದ್ದಾರೆ ಕೂಡ. ಸೊ ಇದರ ಪಾಸಿಟಿವ್ ಬಂದರೆ ಇದರಲ್ಲಿ ಮೇಯ್ನ್ ಆಗಿ ಕಾಣಿಸ್ಕೊಳ್ಳೋದು ಇಬ್ಬರು ಲೀಡ್ ಆ್ಯಕ್ಟರ್ಸ್ಗಳ ಆ್ಯಕ್ಟಿಂಗು. ಏನು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಒಂದು ಲಿಕ್ಕಿ ಅನ್ನೋ ಹುಡುಗಿ, ಅಂದರೆ ನಿಕ್ಕಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಹುಡುಗಿ. ಸೊ ಇವ್ರದ್ದು ಒಂದು 2 ರೀತಿ ಕ್ಯಾರೆಕ್ಟ್ರು. ಅಂದರೆ ಒಂದು ಅವಳಾಗೆ ಅವಳು ಇರಬೇಕು, ಆದರೆ ಅವಳು ಒಳಗಡೆ ಆ ವಶೀಕರಣ ಆಗಿದೆ, ಅಂದರೆ ಆ ಅವನ ವಿಶ್ಯಿಂದ ಇವಳು ಅವನ ಕಂಟ್ರೋಲಲ್ಲಿ ಸಿಗಾಕೊಂಡಿದ್ದಾಳೆ. ಅದು ಅವಳಿಗೆ ಇಷ್ಟ ಆಗ್ತಾ ಇಲ್ಲ, ಆದರೂ ಕೂಡ ಅವಳು ಅದನ್ನ ಹೇಗೆ ನಿಭಾಯಿಸ್ತಾ ಇದ್ದಾಳೆ ಅನ್ನೋದು ಒಂದು ಇಡೀ ಸಿನಿಮಾದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನೊಂದು ಹುಡುಗ, ಅವನಿಗೆ ಇಷ್ಟ ಇದ್ದಾಳೆ, ಅವಳನ್ನ ಇಷ್ಟ ಪಡ್ತಾ ಇದ್ದಾಳೆ, ಬಟ್ ಆ ಇಷ್ಟ ಇವನಿಗೆ ಇನ್ನೂ ಯಾವ ಮಿತಿ ಮೀರಿ ಹೋಗ್ತಾ ಇದೆ. ಅದನ್ನ ಇವನು ಯಾವ ರೀತಿ ಕನ್ವೆ ಮಾಡ್ತಾನೆ ಅವನ ಕಣ್ಣುಗಳಲ್ಲಿ, ಅವನ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಸೊ ಇದೊಂಥರ ನಿಜವಾಗ್ಲೂ ಅಲ್ಟಿಮೇಟ್ ಸಿನಿಮಾ. ಮತ್ತೆ ಈ ಸಿನಿಮಾದಲ್ಲಿ ಬರುವಂತ ಗ್ರಿಪ್ಪಿಂಗ್ ಸ್ಟೋರಿ ಎಲ್ಲೂ ಕೂಡ ನಮ್ಮನ್ನ ಈಗ ಇವರಿಬ್ರನ್ನ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗೋದೇ ಇಲ್ಲ. ಸೊ ನಾವು ಆ ಸಿನಿಮಾದಲ್ಲಿ ಮುಳುಗೋಗ್ತಾ ಇರ್ತೀವಿ, ಅಯ್ಯೋ ಈ ರೀತಿ ಆದರೆ ಹೆಂಗಪ್ಪ ಅನ್ನೋ ಲೆವೆಲ್ಗೆ ಇರುತ್ತೆ ಸಿನಿಮಾ. ಸೊ ಅದರಲ್ಲಿ ಮೇಯ್ನ್ ಇನ್ನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ನಿಜ, ಆ ಬ್ಯಾಕ್ಗ್ರೌಂಡ್ ಸ್ಕೋರಿಂದನೇ ಈ ಸಿನಿಮಾ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅನಿಸುತ್ತೆ. ಅದರಲ್ಲೂ ಆ ಹುಡುಗಿ ಅರ್ಚೋದು ಸೌಂಡ್ಸು, ಸಡನ್ ಆಗಿ ಬರುವಂಥ ಮ್ಯೂಸಿಕ್ಸು ಸೂಪರಾಗಿ ಕಾಣಿಸುತ್ತೆ. ನೆಗೆಟಿವ್ ಅಂದರೆ ಇದರಲ್ಲಿ ಏನು ನನಗೆ ಅಷ್ಟು ನೆಗೆಟಿವ್ ಅನ್ನೋದೇನು ಕಾಣಿಸ್ಲಿಲ್ಲ. ಒಂದು, ಇದು ಕನ್ನಡದಲ್ಲಿ ಸಿಗಲಿಲ್ಲ, ಮತ್ತೆ ಇನ್ನೊಂದು ಎಬೋ 18 ಮಾತ್ರ ನೋಡೋಕ್ಕಾಗುವಂಥದ್ದು, ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಲೇಬೇಡಿ, ಕಷ್ಟ ಆಗುತ್ತೆ. ಸೊ ಇನ್ನೊಂದು, ಈ ಸಿನಿಮಾದ ಮೇಯ್ನ್ ಅಂದರೆ ಅದು ಇವ್ರ ಡೈರೆಕ್ಟರ್ ಕ್ಯಾರಿ ಬ್ರೇಕರ್ ಒಂದು ಒಳ್ಳೆ ಕಥೆನ ಸಿಂಪಲ್ ಆಗಿ ರೆಡಿ ಮಾಡಿ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ತುಂಬಾನೇ ಇಷ್ಟ ಆಯಿತು ಸಿನಿಮಾ. ಈಗಲೂ ಕೂಡ ಸಿನಿಮಾ ಥಿಯೇಟರ್ಸ್ ಅಲ್ಲೇ ಅವೈಲಬಲ್ ಆಗಿದೆ. ಸೊ ಖಂಡಿತ ಹೋಗಿ ನೋಡಿ ನಿಯರೆಸ್ಟ್ ಥಿಯೇಟ್ರಲ್ಲಿ. ನಾನು ಈ ಸಿನಿಮಾ ನೋಡಿದ್ಮೇಲೆ ನಿಜ, ಯಾರು ಸಿಂಗಲ್ ಆಗಿದ್ದಾರೆ ಅವ್ರನ್ನ ಸಿಂಗಲ್ ಆಗಿ ಇರಿ, ಯಾವುದೇ ಹುಡುಗಿನ ಬಲವಂತವಾಗಿ ಯಾರು ಇದು ಮಾಡಕ್ಕೆ ಹೋಗ್ಬಿಡಿ ಅಂತಾನೆ ಹೇಳ್ತೀನಿ. ರೀಸೆಂಟ್ ಟೈಮಲ್ಲಿ ಬಂದಿರುವಂಥ ಒಂದು ಬೆಸ್ಟ್ ಹಾರರ್ ಅಂದರೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.